ಹಾಲಿನ ದರ ಏರಿಕೆಯನ್ನ ಮತ್ತೆ ಮಾಡ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸಮರ್ಥಿಸಿಕೊಂಡರು. ಈ ವಿಚಾರವನ್ನ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖಂಡಿಸಿದ್ದಾರೆ. ಹೈನುಗಾರರು ಬದುಕೋದು ಬೇಡವೇ ಅನ್ನುವಂತಹ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ರು. ಹಾಲಿನ ಉತ್ಪಾದನೆ ಎಷ್ಟು ಕಷ್ಟದ ಕೆಲಸ ಗೊತ್ತಿದೆಯಾ? ರೈತರೇ ಬಿಜೆಪಿಯವರಿಗೆ ನೀವೇ ಹೇಳಿ ಅಂತ ಸಿಎಂ ಟ್ವೀಟ್ ಮಾಡೋದ್ರ ಮೂಲಕ ಬಿಜೆಪಿಗೆ ಟಾಂಗ್ ಕೊಡೋ ಕೆಲಸವನ್ನು ಮಾಡಿದ್ರು. ಹಾಲಿನ ದರ ಏರಿಕೆಯ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ರೈತರಿಗೆ ಅದನ್ನು ಕೊಡ್ತಾರಾ ಇಲ್ವಾ ಅನ್ನೋದೇ ನಮಗೆ ಡೌಟು. ಕರ್ನಾಟಕ ಸರ್ಕಾರ ದಿವಾಳಿ ಎದ್ದು ಹೋಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಹೈನುಗಾರರಿಗೆ ದುಡ್ಡು ಹೋಗ್ತಾ ಇದೆಯಾ, ಪ್ರೋತ್ಸಾಹಧನ ಸಿಗ್ತಾ ಇದೆಯಾ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಮಾತು. ರೈತರಿಗೆ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಕೊಡ್ತಾ ಇದ್ರು, ಅದು ಸರ್ಕಾರದ ವ್ಯವಸ್ಥೆ ಒಳಗೆ ಕೊಡ್ತಾ ಇದ್ರು, ಇಲ್ಲ ಇದ್ದ ರೇಟ್ನಲ್ಲೇ ಮ್ಯಾನೇಜ್ ಮಾಡಿ ಕೊಡ್ತಾ ಇದ್ರು. ಇವ್ರ ಕಾಲದಲ್ಲಿ ಭ್ರಷ್ಟಾಚಾರ, ದುರಾಡಳಿತ ಮತ್ತು ಇವರಿಗೆ ಒಟ್ಟಾರೆ ದುಡ್ಡು ಇಲ್ಲದೆ ಇರೋದ್ರಿಂದ ಬೋಗಸ್ ಗ್ಯಾರಂಟಿ ಹೆಸರಿನೊಳಗೆ ಖಜಾನೆಯನ್ನು ಬರೀದು ಮಾಡಿರೋದ್ರಿಂದ ಇವರು ಜನರ ಕಡೆ ವಸೂಲಿ ಮಾಡಿ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದು ಸರ್ತೆ ಇವ್ರು ಬಂದಮೇಲೆ ಇದು ಮೂರನೇ ಸರ್ತೆ ರೇಟ್ ಜಾಸ್ತಿ ಮಾಡೋದು. ಈಗ ಮತ್ತೆ ಅದನ್ನು ಮಾಡಿ ರೈತರ ಹೆಸರಿನಲ್ಲಿ ಹೇಳೋದು, ಆಮೇಲೆ 2 ತಿಂಗಳಾದ್ಮೇಲೆ ರೈತರಿಗೂ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತದೆ. ಇದನ್ನು ನಾವು ತೀವ್ರವಾಗಿ ನಾನು ಮತ್ತು ನಮ್ಮ ಹಾಲಿನ ದರದ ವಿಚಾರ ಈಗ ಮತ್ತೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಡುವೆ ಹಗ್ಗಜಗ್ಗಾಟಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆಗೆ ದರ ಏರಿಕೆಯ ವಿಚಾರದಲ್ಲಿ ಸಿಎಂ ಸಮರ್ಥಿಸಿಕೊಳ್ತಾ ಇದ್ದಾರೆ, ಅದಕ್ಕೆ ತಿರುಗೇಟು ಕೊಡೋ ಕೆಲಸವನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ.